ಬೆನ್ನ ಹಿಂದೆ ನಿಂತಿದ್ದಾಳೇನೋ ಅಂತ ಗಮನಿಸಕ್ಕೆ ಹೋದರೆ ಅಷ್ಟರಲ್ಲಿ ತನ್ನ ಕೆಲಸ ಮುಗಿಸಿ ಹೊರಟುಬಿಟ್ಟಿರ್ತಾಳೆ. ಅಂಥ ಚಾಲಾಕಿ ಹೆಣ್ಣೋಳು. ಶಭಾಷ್ ವೀರಭದ್ರ, ಶಭಾಷ್. ನಿನ್ನ ಶತ್ರು ಬಗ್ಗೆ ನೀನು ಚೆನ್ನಾಗೇ ತಿಳ್ಕೊಂಡಿದೀಯಾ. ನಾನಿಲ್ಲಿ ಬಂದಿರೋದು ನಿನ್ನ ಮುಗಿಸಿ ನನ್ನ ಮಗಳ ಜೀವನ ಉಳಿಸೋಕೆ. ತಾಯಿ ಇಲ್ಲದೆ ಇರೋ ಮಗ, ಇವರಿಬ್ರು ತಂದೆ ತಾಯಿ ಹಂಗೆ ನೋಡ್ಕೊಂಡಿದ್ದಾರೆ. ಈ ಜೋಡಿ ಮೇಲೂ ಆ ಮಹಾಕಾಳವನ್ ಆಶೀರ್ವಾದ ಹಂಗೆ ಇದೆ. ಹೋದ್ಸಲ ರಶ್ಮಿಗೆ ಅರ್ಶನ ನಾನೇ ಹಚ್ಚಿ ಹರಿಸಿದ್ದೆ. ಆದ್ರೆ ಈ ನನ್ನ ಮಗಳು ರಾಣಿಗೆ ಹಂಗ್ ಮಾಡಕ್ ಆಯ್ತಾ ಇಲ್ವಲ್ಲ. ಮಕ್ಕಳವ ನನ್ನ ಪರವಾಗಿ ನೀ ನನ್ನ ಮಗಳಿಗೆ ಅರ್ಶನ ಹಚ್ಚಿ ಹರ್ಸವ, ಅವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳವ ತಾಯಿ. ಎಲ್ರು ಅರ್ಶನ ಹಚ್ಚಾಯ್ತಲ್ವಾ? ಹಾಗೊಂಡು ಆಯ್ತು. ಹಾಗಾದ್ರೆ ಒಂದ್ ಸರ್ಪ್ರೈಸ್ ಇದೆ, ತೋರಿಸ್ತೀವಿ, ಎಲ್ರು ನೋಡ್ಲೇಬೇಕು. ಈ ಶಾರ್ತಿ ಏನಾದರೂ ರಶ್ಮಿ ಕಾಣಿಸ್ಕೊಂಡ್ಲಾ? ಅವಳ ಬಗ್ಗೆ ಏನಾದರೂ ಹೇಳ್ಬಿಡ್ತಾಳ? ಸರ್ಪ್ರೈಸಾ? ನನ್ನ ಮಗಳು ನಾನು ನೋಡೋಳ. ಏನದು? ವೈಟಿಂಗ್ಸ್, ವೇಟ್ ವೇಟ್ ವೇಟ್. ರೀ, ಶುರು ಹಚ್ಕೊಳ್ರಿ. ಲೈಟ್ಸ್ ಆಫ್. ನೀನಾಗ ಲೈಟ್ ಆಫ್ ಮಾಡು ಅಂತ ಹೇಳ್ತಾರಲ್ಲ, ಎಲ್ಲಾನು ಹುಚ್ಚಿಟ್ಟು ಕರಿಬಿಟ್ಟಾತು. ಆಫ್ ಮಾಡಬೇಡ ಅಂತ ಹೇಳ. ಆಯ್ತು ಬಿಡಜಿ, ನಾನು ಹೇಳ್ತೀನಿ, ಏನು ಹಾಕಿಲ್ಲ, ಸುಮ್ಕಿರೋ. ಹುಡುಗನ್ಗೆ ಹುಚ್ಚ. ಲೈಟ್ ಆಫ್ ಮಾಡ್ರೋ. ನಾನು ಸೋಮ ಬಗ್ಗದೇ ಇಲ್ಲ. ಲೇ ಸೋಮ, ಏನ್ಲ ಇದು? ಸೋಮ ಅಂದ್ರೆ ವಾರ ಅಲ್ಲ, ಸೋಮ ಅಂದ್ರೆ ವಾರ. ನಿನ್ಗೆ ವಾರಿಗೆ ನಾನು ಎಕ್ಕಡ ಇಕ್ಕ ಯಾಕ್ಲಾ ಹಿಂಗೆಲ್ಲ ಬಟ್ಟೆ ಹಾಕೊಂಬಂದು ಹಿಂಸೆ ಕೊಡ್ತಾ ಇದೀಯಾ? ಅಣ್ಣೋ, ಇದು ಬಟ್ಟೆ ಅಲ್ಲ, ಗೆಟಪ್. ನನ್ನ ಮಗನೇ ಗಂಡ್ಸಾದವನು ಸೆಟಪ್ ಬಗ್ಗೆ ಮಾತಾಡಬೇಕು, ಕೆಟಪ್ ಬಗ್ಗೆ ಅಲ್ಲ. ಅಣ್ಣ, ಇಫ್ ಯು ಡಬಲ್ ದಿ ಡಬಲ್, ಡಬಲ್ ತ್ರಿಬಲ್ ಅಂಡ್ ಐ ಆಮ್ ದಿ ಟ್ರೂತ್. ತೂತ್ ಅಲ್ಲ ಅದು, ಟ್ರೂತ್. ಟ್ರೂತ್. ಅಪ್ಪ, ದೊಡ್ಡನಾಗಿ ನಿನ್ನ ಕೈ ಮುಗಿತೀನಿ, ಕಾಲು ಹಿಡ್ಕೊಬಿಡ್ತೀನಿ. ಹೋಗ್ಲಾ, ಆ ಪೆದ್ದನ ಪಕ್ಕ ನಿಂತ್ಕೊಳ್ಳ, ಅವ್ನು ಹುಚ್ಚ ಕೆರಳು ಬಿಡ್ತದೆ. ಡಾಕ್ಟ್ರ್ ಹೇಳಿಲ್ವಾ? ಹೋಗ್ಲಾ. ಅಣ್ಣ, ನಿನಗೆ ಈ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇರ್ಬೋದು, ಆದರೆ ನನಗೆ ಪಾರ್ವತಿ ಬಗ್ಗೆ ಇಂಟ್ರೆಸ್ಟ್. ಆ ಶಿವ ನಾಲ್ಕು ಸಲ ಬಂದು ತದ್ಕವನೆ ಕತ್ತಿಗೆ ನಾಯಿ ಬೆಳಿತಾರೆ ಹಾಕೊಂಡಿದೀಯ. ಆ ಪಾರು ನೋಡಿದ್ರೆ ಪರಕೆ ನೋಡಿದ್ ಕಳ್ಸೋಳೆ. ಇನ್ನೂ ಅವಳಿಗೆ ನಾನೇ ಮಾಡ್ತೀಯಲ್ಲ. ಅಣ್ಣ, ಆಗ್ಲೇ ಗೆಟಪ್ ಹಾಕೊಂಡಿದ್ನಲ್ಲ, ಪಾರುಗೆ ಇಷ್ಟ ಆಗಿಲ್ಲ ಅಂತ ಕಾಣ್ತದೆ. ಇಲ್ಲನ್ ಗೆಟಪ್, ಅದಕ್ಕೆ ಅಂತ ಹೀರೋ ಗೆಟಪ್ ಹಾಕೊಂಬಂದಿನಿ. ಈಗ ಇಷ್ಟ ಆಯ್ತದೆ, ಹಂಗೆ ನೋಡಿ ತಕ್ಷಣ ಓಡ್ಬಂದು ತಪ್ಕೋತಾಳೆ. ಏನಂತೀಯ? ಏನ್ ಅನ್ನಕ್ಕಿಲ್ಲ, ಆ ಶಿವ ಬಂದು ಬಗ್ಸಿ ದಡಿ ಇಕ್ತಾನೆ ಅಂತೀನಿ. ಸೋಮ ಬಗ್ಗದೇ ಇಲ್ಲ. ನನ್ನ ಮಗನೇ, ಹಾಳಾಗೋಗು. ಫೋರ್ ಪೀಪಲ್. ನಿಂಗೆ ಈಗಲೂ ನನ್ನ ಕಂಡ್ರೆ ಇಷ್ಟ ಅಂತ ಗೊತ್ತು. ನಿನ್ನ ಹೂವನ್ನು ಸಿಗುತ್ತವ, ನಾನು ಮಾತಾಡ್ತೀನಿ. ಆಮ್ಯಾಗೆ ನಾನು ನೀನಿಬ್ಬರು ಸೇರ್ಕೊಂಡು ದೂರದಲ್ಲಿರೋ ಬೆಟ್ಟದ ಮ್ಯಾಕೆ ಹೋಗೋಣ.
ಅಲ್ಲಿಗೆ ಹೋಗಾದ್ಮೇಲೆ ನಾನು ತಳ್ಳಿ ಅಲ್ಲಿಂದ ವಾಪಸ್ ಮಾರಿಗುಡಿಗೆ ಬರ್ತೀನಿ, ಸರಿನಾ? ನೋಡು, ನಾನು ಪಿರುತಿ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡ. ನಾನು ಮೊದಲೇ ಒತ್ತು ಹಂಗು. ಏಯ್, ಹೊಸಿ ಎಲ್ಲ ಪೂರ್ತಿನೇ ರಾಂಗು. ನೀನು ತಲೆಗೆಲೆ ಕೆಟ್ಟಿದ್ದೀನೋ ನಿನಗೆ? ಹಾ, ನಾನು ಹೊರ್ತಿರೋ ಸಿಟ್ಟಿಗೆ ಈ ಮದುವೆ ಮನೇಲಿ ನೀನು ಸಿಗ್ದು ತೋರಣ ಕಟ್ಬಿಡ್ಬೇಕು ಅನಿಸ್ತಾ ಇದೆ. ಆದರೆ ಅಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮ್ಮನಿದ್ದೀನಿ. ಈ ವಿಷಯ ಮಾವಂಗೆ ಗೊತ್ತಾದರೆ ಏನಾಗುತ್ತೆ ಗೊತ್ತಾ? ನಿನ್ನನ್ನು ಈಸ್ಟು ವೆಸ್ಟು ನಾರ್ತು ಸೌತಿಗೆ ಹಾಕೊಂಡು ನಿನ್ನ ದೇಹನ ಚೂರು ಚೂರು ಮಾಡಿ ಬಿಸಾಕ್ತಾನೆ. ಹುಷಾರ್. ಬಂದ್ಬಿಡು ಸೋಮ, ಬೆದ್ದದೇ ಇಲ್ಲ. ತಿಕ್ಲು ನೆತ್ತಿಗೆ ರೀ ಸುಮಾರು ವರ್ಷ ಆಗಿರಬೇಕು. ಸುಮ್ಮನೆ ಹೋಗೋ ಇಡಿಯಟ್. ಅಲ್ಲ, ನಾನೇನಕ್ಕೆ ಬಂದೆ ಇಲ್ಲಿಗೆ? ಮುಖ ನೋಡಿ ಎಲ್ಲ ಮರ್ತೇ ಹೋಯ್ತು. ಥೂ. ಪಾರು, ನಾನು ಮಾತ್ರ ನಿನ್ನ ಬಿಡಕ್ಕಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಇವ್ನು ಬರ ಇವ್ನು ಎಕ್ಕುಟ್ಟೋಗ, ಇವ್ನು ಬಾಯಿಗೆ ಮಣ್ಣಾಕ, ಇವ್ನಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡೋಗ. ನೋಡಮ್ಮಿ, ನಮ್ಮ ಪಾರುಗೆ ಇಷ್ಟೆಲ್ಲ ಹಿಂಸೆ ಕೊಡ್ತಾನ. ಇಡ್ಕಮೇಲೆ ಮಾಡ್ತೀನಿ ಮಂಜಿ. ಹಂಗಲ್ಲ ಕಣೆ, ನನ್ನ ಮಗ ಅದಕ್ಕೆ ಕಾಟ ಕೊಡ್ತಿರೋದು ನೋಡಿಕೊಂಡು ನಾವು ಸುಮ್ಮನೆ ಇರಬಾರ್ದು. ಪಾಪ ಅದಕ್ಕೆ ಮದುವೆ ಮನೇಲಿ ಜಗಳ ಮಾಡಬಾರ್ದು ಅಂತ ಸುಮ್ಮನೆ ಇದ್ದಾರೆ. ನಮ್ಮ ಅಣ್ಣ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಸಂಸ್ಕಾರ ಕಲಿಸಿದ್ದಾನೆ. ಆದರೆ ಮನೆ ಹೆಣ್ಮಕ್ಳು ವಿಷಯಕ್ಕೆ ಬಂದರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತಲೂ ಹೇಳ್ಕೊಟ್ಟಿದ್ದಾರೆ. ನೀನೊಂದು ಕೆಲಸ ಮಾಡು ಮಂಜಿ, ನಮ್ಮ ಬೆಟಾಲಿಯನ್ನ ಇವಾಗಲೇ ಸೇರಿಸ್ಬಿಡು. ಈ ಶಿವಣ್ಣನ ಮನೆ ಯುವಶಕ್ತಿ ಸೇರಿಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ಈ ನನ್ನ ಮಗಂಗೆ ತೋರಿಸೋಣ. ಕಣವಿ ಬಾ.